ಈ 2 ವಾರಗಳಲ್ಲಿ ನನಗೆ ತುಂಬಾ ರಿಕ್ವೆಸ್ಟ್ ಬಂದದ್ದು 2 ವೀಡಿಯೋಗಳ ಬಗ್ಗೆ. ಒಂದು ಭೀಮಾ ಯೂನಿವರ್ಸ್ ಬಗ್ಗೆ. ಅದು ಅಷ್ಟು ಸೀರಿಯಸ್ ಅಲ್ಲ, ಅದು ಯೂನಿವರ್ಸ್ ಆಗಲ್ಲ ಅಂದರೂ ಕೂಡ ಮೇಲಿಂದ ಮೇಲೆ ರಿಕ್ವೆಸ್ಟ್ ಬರ್ತಾನೆ ಇತ್ತು. ಸೊ ಅದರ ಥಂಬ್ನೈಲ್ ಆಲ್ರೆಡಿ ರೆಡಿ ಆಗಿದೆ, ಅದಿನ್ನೇನು ಬರುತ್ತೆ ವೀಡಿಯೋ. ಇನ್ನು ಈ ವಾರದಿಂದ ಶುರು ಆಗಿದ್ದು ಪೆಪೆ ಟ್ರೈಲರ್ ರಿವ್ಯೂ ಬಗ್ಗೆ. ಓಕೆ, 2-3 ದಿನ ಆದಮೇಲೆ ಅದಾಗದೇ ನಿಲ್ಲತ್ತೆ ಅಂತ ಅಂದ್ಕೊಂಡೆ. ಬಟ್ ಇವತ್ತು ಬಿಟ್ಟಂಥ ವೀಡಿಯೋದಲ್ಲೂ ಸಹ ತುಂಬಾ ಜನ ಅದನ್ನು ಕೇಳಿದರು. ರಿವ್ಯೂ ಯಾಕೆ ಮಾಡಲಿಲ್ಲ ಅಂದರೆ ಅದು ನಾನಾಗೆ ಕಾನ್ಷಿಯಸ್ ಆಗಿ ತಗೊಂಡಂಥ ಡಿಸಿಷನ್. ಈ ಸಿನಿಮಾಗೆ ಅಂತಲ್ಲ, ಇನ್ನೂ ಒಂದಷ್ಟು ಸಿನಿಮಾಗಳಿಗೂ ನಾನು ಅದನ್ನೇ ಮಾಡಿದ್ದೀನಿ. ಏನಾಗುತ್ತೆ ಗೊತ್ತಾ, ಈ ಟೀಮ್ ಅಥವಾ ಈ ಸಿನಿಮಾ ಈಗ ಎಲೆಮರೆಯ ಕಾಯಿ ಥರ ಇದೆ. ಅಂದರೆ ಅಷ್ಟೊಂದು ಇನ್ಫಾರ್ಮೇಷನ್ ಬಿಟ್ಕೊಟ್ಟಿಲ್ಲ, ಜಾಸ್ತಿ ಎಕ್ಸ್ಪೋಜರ್ ಸಿಕ್ಕಿಲ್ಲ. ಬಟ್ ಬ್ಯಾಕ್ ಆಫ್ ದ ಮೈಂಡ್ ತಲೆಯಲ್ಲಿದೆ ಪೆಪೆ ಅಂತ ಸಿನಿಮಾ ಇದೆ ಅಂತ. ಸೊ ಈ ತಿಂಗಳು ಅವರು ಒಂದೇ ಸಾರಿಗೆ ವಾಪಸ್ ಬಂದರು, ಸಿನಿಮಾ ಬರ್ತಾ ಇದೆ ಅಂತ ಅಂದರು, ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದರು ಆ್ಯಂಡ್ ಟ್ರೈಲರ್ನ ಕೂಡ ರಿಲೀಸ್ ಮಾಡೇ ಬಿಟ್ರು. ಸೊ ಏನೂ ಗೊತ್ತಿರಲಿಲ್ಲ ಜನಕ್ಕೆ, ಬಟ್ ಒಂದೇ ಸಾರಿಗೆ ಒಂದು ಪ್ರಾಮಿಸಿಂಗ್ ಕಂಟೆಂಟ್ ಹೊರಗೆ ಬರ್ತಾ ಇದೆ ಆ್ಯಂಡ್ ರಿಲೀಸ್ ಡೇಟ್ ಕೂಡ ಹತ್ತಿರ ಇದೆ ಅನ್ನೋದು ಗೊತ್ತಾಯಿತು. ಸೊ ಆ ಸರ್ಪ್ರೈಸ್ ಫ್ಯಾಕ್ಟರ್, ಇನ್ಸ್ಟೆಂಟ್ ಫ್ಯಾಕ್ಟರ್ ಇರುತ್ತಲ್ಲ, ಅದು ಈ ಥರದ ಸಿನಿಮಾಗಳಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಇಟ್ಸ್ ಲೈಕ್ ಊಟ ತಯಾರಿದೆ, ಎಲೆ ಹಾಕಿದ್ದೀನಿ, ಊಟ ಬಡಿಸ್ತೀನಿ, ಊಟ ಮಾಡಿಬಿಡಿ ಅನ್ನೋ ಥರ. ಸೊ ಹಾಗಿದ್ದಾಗ ಅವುಗಳನ್ನು ಅಷ್ಟಕ್ಕೆ ಅವುಗಳ ಪಾಡಿಗೆ ಬಿಟ್ಬಿಡಬೇಕು. ಥಿಯೇಟ್ರ್ನಲ್ಲೇ ಬ್ಲ್ಯಾಂಕ್ ಆಗಿ ಹೋಗಿ ನೋಡಿದಾಗ ಅವುಗಳ ಎಫೆಕ್ಟ್ ಇನ್ನೂ ಹೆಚ್ಚಿರುತ್ತೆ ಅಂತ. ಸ್ಪೆಷಲಿ ಈ ರೀತಿ ಹೊರಗೆ ಬರ್ತಾ ಇರುವಂಥ ಸಿನಿಮಾಗಳಿಗೆ ಕೆಲವೊಂದಕ್ಕೆ ರಿವ್ಯೂ ಹೆಲ್ಪ್ ಮಾಡುತ್ತೆ, ಕೆಲವೊಂದಕ್ಕೆ ರಿವ್ಯೂ ಮಾಡದೇ ಇರೋದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಜರ್ನಿಯಲ್ಲಿ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಂಬ್ತೀನಿ ಕೂಡ. ಸೊ ಅದೇ ನಿಟ್ಟಿನಲ್ಲಿ ರಿವ್ಯೂ ಮಾಡಲಿಲ್ಲ ಈ ಟ್ರೈಲರ್ನ. ಆಲ್ಸೋ ಪರ್ಸ್ನಲಿ ಹೇಳಬೇಕಂದ್ರೂ ಕೂಡ ಟ್ರೈಲರ್ಗೆ ತಕ್ಕ ಹಾಗೆ ನಾವು ಒಂದಷ್ಟು ಪದಗಳನ್ನು ಯೂಸ್ ಮಾಡಿರ್ತೀವಿ ಆ್ಯಂಡ್ ಎಕ್ಸೈಟ್ ಆಗಿರ್ತೀವಿ, ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಸಿನಿಮಾ ಅದನ್ನು ಡೆಲಿವರ್ ಮಾಡದೇ ಇದ್ದಾಗ ಆ್ಯಂಡ್ ಮಾಡಲಿಲ್ಲ ಅನ್ನೋದನ್ನು ನಾವೇ ಬಂದು ಆ್ಯಕ್ಚುಲ್ ಮೂವಿ ರಿವ್ಯೂನಲ್ಲಿ ಹೇಳಿದಾಗ ವಾಪಸ್ ಆ ಬ್ಲೇಮ್ ನಮಗೇನೆ ಬರುತ್ತೆ. ನೀವೇ ಈ ಥರ ಹೈಪ್ ಕೊಟ್ರಿ, ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡಿದ್ರಿ ಅಂತ. ಸೊ ಎಲ್ಲ ಅಂಶಗಳಿಂದ ಇವೆಲ್ಲ ಆಲ್ರೆಡಿ ನಮಗೆ ಆಗಿರೋದ್ರಿಂದನೇ ನಾವು ಒಂದಷ್ಟು ಡಿಸಿಷನ್ಗಳನ್ನು ತಗೊಂಡಿರ್ತೀವಿ ನಾವೇ. ಬಟ್ ಅಗೇನ್ ಅವುಗಳನ್ನು ಒಂದಷ್ಟು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ರಿವ್ಯೂ ಯಾಕೆ ಮಾಡಿಲ್ಲ ಅನ್ನೋದು ಓಕೆ, ಬಟ್ ಅದರ ಜೊತೆಗೆ ಒಂದಷ್ಟು ಪದಗಳನ್ನು ಯೂಸ್ ಮಾಡಿದಾಗ ಅರೆ ನಮ್ಮ ಇಂಟೆನ್ಷನ್ಸ್ನ ನಾವು ಪ್ರತಿ ವಿಡಿಯೋದಲ್ಲೂ ಪ್ರೂವ್ ಮಾಡ್ಕೊಳ್ಬೇಕಾ ಅನ್ನೋ ಥರದ ಭಾವನೆ ಬೇಜಾರು ಬರುತ್ತೆ. ಬಟ್ ದಟ್ಸ್ ಫೈನ್, ಏನು ಮಾಡೋಕ್ಕಾಗಲ್ಲ, ಅದು ಪಾರ್ಟ್ ಆಫ್ ದ ಪ್ರೋಸೆಸ್, ಪಾರ್ಟ್ ಆಫ್ ದ ಜಾಬ್, ಅದಂತೂ ಹೌದು. ಸೊ ಈ ವಿಷಯನೇ ಜಾಸ್ತಿ ಆಗೋಯ್ತು. ನೀವು ಕೇಳಿದ್ದೀರಾ, ನಾನು ಬಂದಿದ್ದೀನಿ. ಬೇಗ ಹಾಗೆ ನಮ್ಮ ಪ್ರದೀಪ AKA ಪೆಪೆ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಬನ್ನಿ. ಪೆಪೆ ಇದು ಶ್ರೀಲೇಶ್ ಎಸ್ ನಾಯರ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದರ ಟ್ರೈಲರ್ ಆಲ್ಮೋಸ್ಟ್ 5 ದಿನಗಳ ಹಿಂದೆ ರಿಲೀಸ್ ಆಗಿತ್ತು ಆ್ಯಂಡ್ ಡೆಫಿನೆಟ್ಲಿ ಅದು ಪ್ರಾಮಿಸಿಂಗ್ ಆಗಿತ್ತು. ಪ್ರಾಮಿಸಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆವಿ ರಾ ಆಗಿತ್ತು, ಹೆವಿ ಬೋಲ್ಡ್ ಆಗಿತ್ತು. ಶ್ರೀಲೇಶ್ ಅವರು ತಮ್ಮ ಟ್ವಿಟರ್ ಪ್ರೊಫೈಲ್ನಲ್ಲಿ ಒಂದು ಲೈನ್ನ ಬರ್ಕೊಂಡಿದ್ದಾರೆ. ನೀವು ಒಬ್ಬ ಫಿಲ್ಮ್ ಮೇಕರ್ ಆಗಬೇಕಂದ್ರೆ ನೀವು ಫಿಯರ್ಲೆಸ್ ಆಗಿರಬೇಕು, ಭಯ ಇಲ್ಲದೆ ಇರೋವಂಥರ ಆಗಿರಬೇಕು ಅಂತ. ಆ್ಯಂಡ್ ಈ ಟ್ರೈಲರ್ನಿಂದ ಅವರು ಅದನ್ನು, ಆ ಮೈಂಡ್ಸೆಟ್ನ ನಮ್ಮ ಮುಂದೆ ಆಲ್ರೆಡಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಇದು ಸರ್ಟಿಫೈಡ್ ಮೂವಿ. ಸ್ಟ್ರಾಂಗ್ ವೈಲೆನ್ಸ್, ಲ್ಯಾಂಗ್ವೇಜ್, ಮೆಚೂರ್ ಥೀಮ್ಸ್. ಆಲ್ರೆಡಿ ಅದೇನೆ ಸಿನಿಮಾದಲ್ಲಿ ಇರುವಂಥ ಟ್ರೀಟ್ಮೆಂಟ್ನ ಡಿಫೈನ್ ಮಾಡ್ತಾ ಇದೆ. ಇಲ್ಲಿ ಒಬ್ಬ ಪೂಜಾರಿ ಮೂತ್ರ ವಿಸರ್ಜನೆ ಮಾಡ್ತಾ ಇರೋದನ್ನ ತೋರಿಸಿದ್ದಾರೆ ಆ್ಯಂಡ್ ಪೂಜಾರಿ ಮನೆತನಕ್ಕೂ ಇಲ್ಲಿನ ವಿಷಯಕ್ಕೂ ಸಂಬಂಧ ಇದೆ. ಒಂದು ಸೆಕ್ಸ್ ನಡೀತಾ ಇರೋದನ್ನ ತೋರಿಸಿದ್ದಾರೆ. ಒಬ್ಬ ಸಂಪೂರ್ಣವಾಗಿ ಬೆತ್ತಲೆಯಾಗಿ ನಡ್ಕೊಂಡು ಹೋಗ್ತಾ ಇರೋದನ್ನ ಹಿಂದ್ಗಡೆಯಿಂದ ತೋರಿಸಿದ್ದಾರೆ. ಅಂಡ್ ಅಫ್ಕೋರ್ಸ್ ಇಲ್ಲಿ ವೈಲೆನ್ಸ್ ತುಂಬಾ ಇದೆ, ರಾ ಆಗಿದೆ, ರಿಯಲ್ ಆಗಿದೆ. ಸೊ ಆ ಸರ್ಟಿಫಿಕೇಟ್ ಅಷ್ಟೇ ಅಲ್ಲದೆ ಸಿನಿಮಾ ಯಾವ ಮೀಟರ್ನಲ್ಲಿ ಇರುತ್ತೆ, ಯಾವ ಟೋನಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ಡೈರೆಕ್ಟರ್ ಅವರು ಇಲ್ಲೇ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ದಟ್ಸ್ ದ ಬೆಸ್ಟ್ ಡಿಸಿಷನ್ ಅಂತ ನಾನು ಹೇಳ್ತೀನಿ. ಮೇಲ್ಗಡೆಯಿಂದ ಇದು ಒಂದು ಊರನ್ನು, ಅಲ್ಲಿನ ಹೆಣ್ಣು ಮಕ್ಕಳನ್ನು ಕಾಪಾಡೋದಕ್ಕೆ ನಿಂತ್ಕೊಂಡಿರೋನ ಕಥೆ ಅಂತ ಅನಿಸಿದ್ರು ಕೂಡ ಇಲ್ಲಿ ಇನ್ನೂ ಲೇಯರ್ಸ್ ಇದ್ದಾವೆ ಅಂತ ಅನಿಸ್ತಾ ಇದೆ. ಪೆಪೆ ಫೈಟ್ ಮಾಡ್ತಾ ಇದ್ದಾನೆ ಆ್ಯಂಡ್ ಕೊನೆಯಲ್ಲಿ ಡೈಲಾಗ್ ಹೊಡಿತಾನೆ ಕೂಡ. ಊರವರ ತಂಟೆಗೆ ಹೋಗೋಕ್ಕಿಂತ ಮುಂಚೆ ನನ್ನನ್ನು ದಾಡ್ಕೊಂಡು ಹೋಗಬೇಕು ಅನ್ನೋ ಥರ. ಈ ಒಂದು ಹೀರೋ ಥೀಮ್ನ ಜೊತೆಗೆ ಇಲ್ಲಿ ಇನ್ನೂ ಸಾಕಷ್ಟು ವಿಷಯಗಳನ್ನು ಅಡ್ರೆಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಗೆಜ್ಜೆ ಕಟ್ಕೊಂಡು ಒಬ್ಬರು ಕಾರಿಂದ ಕೆಳಗೆ ಇಳಿತಾ ಇದ್ದಾರೆ. ಪೂಜಾರಿ ಮನೆಯಲ್ಲಿ ಒಬ್ಬಳು ಹುಡುಗಿ ರಕ್ತಸಿಕ್ತವಾಗಿ ನರಳಾಡ್ತಾ ಇದ್ದಾಳೆ. ಒಬ್ಬ ಹೆಣ್ಣು ಮಗಳ ಸೊಂಟ ನೋಡ್ತಾ ಇದ್ದಾನೆ. ಒಬ್ಬರು ತುಂಬ ಸಿಟ್ಟಲ್ಲಿ ತಲೆ ಬೋಳಿಸ್ಕೊಳ್ತಾ ಇದ್ದಾರೆ. ಹೀಗೆ ಹಲವಾರು ಇವೆಲ್ಲ ಇಂಟ್ರೆಸ್ಟಿಂಗ್ ಫ್ರೇಮ್ಸ್ ಟ್ರೈಲರ್ಗೆ ತಮ್ಮದೇ ರೀತಿಯ ಒಂದು ಡಿಫ್ರೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾವೆ ಅಂತ ಹೇಳ್ತೀನಿ. ಇನ್ನು ಇದರ ಮ್ಯೂಸಿಕ್ ಮೈ ಫೇವ್ರೇಟ್ ಪೂರ್ಣಚಂದ್ರ ತೇಜಸ್ವಿ ಅವರದ್ದು. ಪರ್ಸನಲಿ ಅವರು ಹೇಗೆ ಈ ಸಿನಿಮಾನ ಟ್ರೀಟ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಇನ್ನು ವಿನಯ್ ರಾಜ್ಕುಮಾರ್ ಅವರು ಅವರದ್ದೇ ಆದ ಒಂದು ದಾರಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಚಾಯ್ಸಸ್, ಅವರ ಥಾಟ್ ಪ್ರೊಸೆಸ್ ಎಲ್ಲನೂ ಡಿಫ್ರೆಂಟ್ ಆಗಿದೆ. ಹಿ ಈಸ್ ರಿಯಲಿ ಬಿಲ್ಡಿಂಗ್ ಎ ಪ್ಲೇಸ್ ಫಾರ್ ಹಿಮ್ಸೆಲ್ಫ್. ಅದು ಅಫ್ಕೋರ್ಸ್ ಒಂದು ದಿನ ಒಟ್ಟಿಗೆ ಬಂದು ಒಂದು ದೊಡ್ಡ ಸಕ್ಸಸ್ನ ಕೊಡುತ್ತೆ ಡೆಫಿನೆಟ್ಲಿ. ಇಲ್ಲೂ ನೀವು ನೋಡಿಕೊಂಡ್ರೆ ಐ ಥಿಂಕ್ ಈ ಫೈಟ್ ಏನಿದೆ ಅದು ಪಂಜೆ ಹಾಕ್ಕೊಂಡು ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ನಂತರ ಅದು ಕಳಿಸಿದೆ ಆ್ಯಂಡ್ ಅದರಲ್ಲೇ ಆ ಫೈಟ್ ಮುಂದುವರಿತಿದೆ ಕೂಡ. ಸೊ ಈ ಥರದ ಚಾಯ್ಸಸ್, ಈ ಥರ ಸರೆಂಡರ್ ಆಗೋದು ಡೈರೆಕ್ಟರ್ ಅವರ ವಿಷನ್ಗೆ, ಇದೆಲ್ಲ ಅದು ಡೆಫಿನೆಟ್ಲಿ ಖುಷಿ ಕೊಡುತ್ತೆ.
ಸೊ ಅವರ ಈ ಎಫರ್ಟ್ಗೆ, ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ಗೆ ಪೆಪೆಯಿಂದ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅಗೇನ್ ಒಬ್ಬ ವೆರಿ ಫಿಯರ್ಲೆಸ್ ಬೋಲ್ಡ್ ಡೈರೆಕ್ಟರ್ ಅವರು ಕೂಡ ಇದರಿಂದ ಸಿಗ್ತಾರೆ ಅಂತ ಅನಿಸ್ತಾ ಇದೆ ಈ ಸಿನಿಮಾದಿಂದ. ಅದನ್ನು ನಾವು ಆಗಸ್ಟ್ 30ಕ್ಕೇನೆ ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಸೊ ಅಕಸ್ಮಾತ್ ನೀವು ಇನ್ನು ಟ್ರೈಲರ್ನ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಹಾಗೆಯೇ ಶ್ರೀಲೇಶ್ ಅವರು ತಮ್ಮ ಟ್ವಿಟರ್ನಲ್ಲಿ ಈ ಸಿನಿಮಾದ ಪಾತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ನ ಹಾಕಿದ್ದಾರೆ. ಅದನ್ನು ಕೂಡ ಹೋಗಿ ನೋಡಿ. ಅದು ಸಿನಿಮಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಕೂಡ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಟ್ರೈಲರ್ನ ಬಗ್ಗೆ. ಇನ್ನು ನಿಮ್ಮ ಒಪಿನಿಯನ್ ಏನು, ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.